ಬಾರ್ಡರ್ ಗವಾಸ್ಕರ್ ಸರಣಿ ನಡೀತಾ ಇರುವಾಗಲೇ ಟೀಮ್ ಇಂಡಿಯಾದಲ್ಲಿ ರಿಟೈರ್ಮೆಂಟ್ ಟ್ರೆಂಡ್ ಜೋರಾಗಿದೆ. ನ್ಯೂಜಿಲೆಂಡ್ ಸರಣಿಯಲ್ಲಿ ವೈಟ್ ವಾಶ್ ಆಗಿ ಆಸೀಸ್ ಸರಣಿಯಲ್ಲಿ ಫ್ಲಾಪ್ ಶೋ ನೀಡಿದಂತ ಆಟಗಾರರಿಗೆ ನಿವೃತ್ತಿ ತಗೊಳ್ಳಿ ಅಂತ ಅಭಿಮಾನಿಗಳೇ ಒತ್ತಾಯಿಸ್ತಾ ಇದ್ದಾರೆ. ಅದರಲ್ಲೂ ಈ ವಿಚಾರದಲ್ಲಿ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಹಾಟ್ ಟಾಪಿಕ್ ಆಗಿದ್ದಾರೆ. ನಿಜ ಹೇಳಬೇಕಂದ್ರೆ ರೋಹಿತ್ ಮತ್ತು ವಿರಾಟ್ ಕೊಹ್ಲಿ ಮಾತ್ರ ಅಲ್ಲ, ಇನ್ನೂ ಹಲವು ಆಟಗಾರರು ನಿವೃತ್ತಿ ರೇಸ್ನಲ್ಲಿದ್ದಾರೆ. ಸೊ 2025ನೇ ವರ್ಷದಲ್ಲಿ ಯಾರೆಲ್ಲ ರಿಟೈರ್ಮೆಂಟ್ ತಗೊಳ್ಬಹುದು ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿ ಅನ್ನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. 2024ನೇ ವರ್ಷವನ್ನ ಗೆಲುವಿನೊಂದಿಗೆ ಆರಂಭಿಸಿ ಸೋಲಿನೊಂದಿಗೆ ಮುಗಿಸಿದಂತ ಟೀಂ ಇಂಡಿಯಾ ಇದೀಗ 2025ಕ್ಕೆ ಕಾಲಿಟ್ಟಿದೆ. ಸಿಡ್ನಿಯಲ್ಲಿ ನಡೀತಾ ಇರುವಂತಹ 5ನೇ ಪಂದ್ಯವನ್ನ ಗೆಲ್ಲೇಬೇಕಾದ ಒತ್ತಡದಲ್ಲೂ ಇದೆ. ಆದರೆ ಈ ಪಂದ್ಯದಲ್ಲೂ ಕೂಡ ಮೊದಲ ಇನ್ನಿಂಗ್ಸ್ನಲ್ಲಿ ಆಘಾತವನ್ನು ಅನುಭವಿಸಿತ್ತು. ಬ್ಯಾಟಿಂಗ್ನಲ್ಲಿ ಕಂಪ್ಲೀಟ್ ಫೇಲ್ಯೂರ್ ಆಗಿತ್ತು. ಬಟ್ ಈ ಬಾರಿಯ ಆಸೀಸ್ ಸರಣಿ ಅಂದುಕೊಂಡಷ್ಟು ಯಶಸ್ಸನ್ನು ಕೂಡ ನೀಡ್ತಾ ಇಲ್ಲ. ಇಡೀ ತಂಡವೇ ಕಳಪೆ ಪ್ರದರ್ಶನ ನೀಡ್ತಾ ಇದೆ. ಕೊನೆ ಪಂದ್ಯದ ಆರಂಭಕ್ಕೂ ಮುನ್ನವೇ ನಿವೃತ್ತಿ ಟಾಕ್ ಕೂಡ ಶುರುವಾಗಿತ್ತು. ಸೊ ಈ ವರ್ಷ ಟೀಂ ಇಂಡಿಯಾದ ಅನೇಕ ಕ್ರಿಕೆಟಿಗರು ನಿವೃತ್ತಿ ಘೋಷಣೆ ಮಾಡೋ ಸಾಧ್ಯತೆಗಳಿವೆ. ಸೊ ಯಾವೆಲ್ಲ ಆಟಗಾರರ ಯುಗಾಂತ್ಯವಾಗುತ್ತೆ ಅನ್ನೋದನ್ನ ಒಂದೊಂದಾಗಿ ಹೇಳ್ತಾ ಹೋಗ್ತೇನೆ ನೋಡಿ. ರೋಹಿತ್ ಶರ್ಮಾ ನಿವೃತ್ತಿಗೆ ವೇದಿಕೆ ಸಿದ್ಧವಾಗಿದೆಯಾ? ಟೀಂ ಇಂಡಿಯಾ ನಾಯಕ ರೋಹಿತ್ ಶರ್ಮಾರಂತೂ ರಿಟೈರ್ಮೆಂಟ್ ಟ್ರೆಂಡ್ ಅಲ್ಲಿದ್ದಾರೆ. ಮಾಜಿ ಕ್ರಿಕೆಟರ್ಸ್ ಕೂಡ ಅದೇ ಸಜೆಷನ್ಸ್ ಕೊಡ್ತಿದ್ದಾರೆ. ಆಸ್ಟ್ರೇಲಿಯಾ ಸರಣಿಯಲ್ಲಿ ಕಳಪೆ ಬ್ಯಾಟಿಂಗ್ ಮತ್ತು ನಾಯಕತ್ವದಿಂದ ರೋಹಿತ್ ಶರ್ಮಾ ನಿವೃತ್ತಿಯ ಬಗ್ಗೆ ಸಾಕಷ್ಟು ಚರ್ಚೆಗಳು ನಡೀತಾ ಇವೆ. ಸಿಡ್ನಿ ಪಂದ್ಯದಿಂದ ಹೊರಬಿದ್ದಿದ್ದಂಥ ರೋಹಿತ್ ಶರ್ಮಾ ಸೀರೀಸ್ ಮುಗಿದ ಬಳಿಕ ಟೆಸ್ಟ್ ಕ್ರಿಕೆಟ್ ಬಗ್ಗೆ ದೊಡ್ಡ ನಿರ್ಧಾರವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ನಿವೃತ್ತಿ ಘೋಷಣೆ ಮಾಡಲಿದ್ದಾರೆ ಎನ್ನಲಾಗ್ತಾ ಇದೆ. ಈವರೆಗೂ 67 ಟೆಸ್ಟ್ ಪಂದ್ಯಗಳನ್ನು ಆಡಿರುವಂತಹ ರೋಹಿತ್ ಶರ್ಮಾ 116 ಇನ್ನಿಂಗ್ಸ್ಗಳಲ್ಲಿ 4301 ರನ್ಗಳನ್ನು ಕಲೆ ಹಾಕಿದ್ರು. ಆದರೆ ಆಸೀಸ್ ಸರಣಿಯಲ್ಲಿ ಕೇವಲ 31 ರನ್ ಮಾತ್ರ ಬಾರಿಸಿರೋದು ವಿಫಲತೆಗೆ ಕಾರಣವಾಗಿದೆ. ರೋಹಿತ್ ಹಾದಿಯಲ್ಲೇ ಹೊರ ನಡೆಯುತ್ತಾರಾ ವಿರಾಟ್? ಇನ್ನು ವಿರಾಟ್ ಕೊಹ್ಲಿಯನ್ನು ಕೂಡ ಕಳಪೆ ಫಾರ್ಮ್ ಬಿಟ್ಟು ಬಿಡದೆ ಕಾಡ್ತಾ ಇದೆ. ರೋಹಿತ್ ಶರ್ಮಾರಂತೆ ವಿರಾಟ್ ಕೊಹ್ಲಿ ನಿವೃತ್ತಿ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳು ನಡೀತಾ ಇವೆ. 36 ವರ್ಷದ ವಿರಾಟ್ ಕೊಹ್ಲಿ ಕಳೆದ ಕೆಲ ತಿಂಗಳುಗಳಿಂದ ಕಳಪೆ ಫಾರ್ಮ್ನಿಂದ ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದು ಹೀಗೆ ಕಂಟಿನ್ಯೂ ಆದರೆ ರೋಹಿತ್ ಮಾದರಿಯಲ್ಲೇ ಇದೇ ವರ್ಷ ಟೆಸ್ಟ್ ಕ್ರಿಕೆಟ್ಗೆ ಗುಡ್ ಬೈ ಹೇಳೋ ಸಾಧ್ಯತೆ ಇದೆ. ಇನ್ನು ರೋಹಿತ್ ಶರ್ಮಾ ಮತ್ತು ವಿರಾಟ್ ಕೊಹ್ಲಿ ಒಂದೇ ದಿನ T20 ಕ್ರಿಕೆಟ್ ಮಾದರಿಗೂ ಕೂಡ ವಿದಾಯ ಹೇಳಿದ್ರು. ಟೀಂ ಇಂಡಿಯಾಗೆ ಮರಳದ ಇಶಾಂತ್ ಶರ್ಮಾ ನಿವೃತ್ತಿ. ಭಾರತದ ದಿಗ್ಗಜ ವೇಗದ ಬೌಲರ್ ಇಶಾಂತ್ ಶರ್ಮಾ ಕೂಡ ಬಹುದಿನಗಳಿಂದ ಟೀಂ ಇಂಡಿಯಾದಲ್ಲಿ ಸ್ಥಾನ ಪಡೆಯುವಲ್ಲಿ ಯಶಸ್ವಿ ಆಗ್ತಾ ಇಲ್ಲ. ಆದರೂ ಕೂಡ ಇಶಾಂತ್ ಶರ್ಮಾ ಇನ್ನೂ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ನಿವೃತ್ತಿಯನ್ನು ಘೋಷಣೆ ಮಾಡಿಲ್ಲ. 36 ವರ್ಷದ ಇಶಾಂತ್ ಶರ್ಮಾ ಕೂಡ ಈ ವರ್ಷ ನಿವೃತ್ತಿ ಘೋಷಣೆ ಮಾಡಬಹುದು. ಯಾಕಂದ್ರೆ 2021ರಿಂದ ಟೀಂ ಇಂಡಿಯಾದಿಂದ ಹೊರಗುಳಿದಿದ್ದಾರೆ. ಈ ವರ್ಷ ಇಶಾಂತ್ ಕ್ರಿಕೆಟ್ಗೆ ವಿದಾಯವನ್ನ ಹೇಳಬಹುದು ಎನ್ನಲಾಗ್ತಿದೆ. ಟೀಂ ಇಂಡಿಯಾಕ್ಕೆ ಮರಳೋದೆ ಅವರಿಗೆ ಕಷ್ಟ ಆಗಿದೆ. ಅಲ್ಲದೆ ಇಶಾಂತ್ ಶರ್ಮಾಗೆ ಈಗ ಅಂತಾರಾಷ್ಟ್ರೀಯ ಕ್ರಿಕೆಟ್ನಿಂದ ನಿವೃತ್ತಿ ಆಗುವುದನ್ನು ಬಿಟ್ಟರೆ ಬೇರೆ ದಾರಿ ಕೂಡ ಇಲ್ಲ. ಅಲ್ಲದೆ ಈಗ ಟೆಸ್ಟ್ ಕ್ರಿಕೆಟ್ನಲ್ಲಿ ಟೀಂ ಇಂಡಿಯಾದ ಆಯ್ಕೆ ವೇಗದ ಬೌಲರ್ಗಳಾಗಿರುವಂತಹ ಜಸ್ಪ್ರೀತ್ ಬುಮ್ರಾ, ಮೊಹಮ್ಮದ್ ಸಿರಾಜ್, ಮುಖೇಶ್ ಕುಮಾರ್ ಹಾಗೆ ಹರ್ಷದೀಪ್ ಸಿಂಗ್ ಆಗಿದ್ದಾರೆ. ಚೇತೇಶ್ವರ ಪೂಜಾರ ಗಿಲ್ಲ ಕಂಬ್ಯಾಕ್ ಅದೃಷ್ಟ. ಟೆಸ್ಟ್ ಕ್ರಿಕೆಟ್ನ ಸ್ಪೆಷಲಿಸ್ಟ್ ಅಂತಾನೆ ಕರೆಸಿಕೊಳ್ತಾ ಇದ್ದ ಚೇತೇಶ್ವರ ಪೂಜಾರ ಕೂಡ ಈಗ ಟೀಂ ಇಂಡಿಯಾದಿಂದ ಕಣ್ಮರೆಯಾಗಿದ್ದಾರೆ. ಜನವರಿ 25ಕ್ಕೆ ಚೇತೇಶ್ವರ ಪೂಜಾರ 37ನೇ ವರ್ಷಕ್ಕೆ ಕಾಲಿಡ್ತಾರೆ. ಚೇತೇಶ್ವರ ಪೂಜಾರ ಕಳೆದ 1.5 ವರ್ಷಗಳಿಂದ ಟೀಂ ಇಂಡಿಯಾದಿಂದ ದೂರ ಉಳಿದಿದ್ರು. ಪೂಜಾರ ಅವರ ಕೊನೆಯ ಟೆಸ್ಟ್ ಪಂದ್ಯ ಜೂನ್ ತಿಂಗಳ 2023ರಲ್ಲಿ ನಡೆದಿತ್ತು. ಅಂದಿನಿಂದ ಪೂಜಾರ ಕಂಬ್ಯಾಕ್ ಮಾಡೋಕೆ ಸಾಧ್ಯವಾಗಿಲ್ಲ. ಆದರೆ ಪೂಜಾರ ಯಾವಾಗ ನಿವೃತ್ತಿಯನ್ನು ಘೋಷಣೆ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟ ಮಾಹಿತಿ ಇಲ್ಲ. 2025ರಲ್ಲಿ ಪೂಜಾರ ಅವರ ಕೊನೆಯ ವರ್ಷವಾಗಿರಬಹುದು ಅನ್ನೋ ಟಾಕ್ ಕೂಡ ಇದೆ. ಇವರು ತಮ್ಮ ಟೆಸ್ಟ್ ವೃತ್ತಿ ಜೀವನದಲ್ಲಿ 103 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದು 19 ಶತಕ ಹಾಗೆ 3 ದ್ವಿಶತಕಗಳೊಂದಿಗೆ 7195 ರನ್ಗಳನ್ನು ಗಳಿಸಿದ್ದಾರೆ. ಜಡ್ಡು ನಿವೃತ್ತಿಯು ಹತ್ತಿರ ಬಂತ. ಇನ್ನು ಟೀಂ ಇಂಡಿಯಾದಲ್ಲಿ ರವಿಚಂದ್ರನ್ ಅಶ್ವಿನ್ ಮತ್ತು ರವೀಂದ್ರ ಜಡೇಜಾ ಸ್ಪಿನ್ ಜೋಡಿ. ಆದರೆ ಇದೀಗ ಅಶ್ವಿನ್ ನಿವೃತ್ತಿಯಿಂದಾಗಿ ರವೀಂದ್ರ ಜಡೇಜಾ ಏಕಾಂಗಿಯಾಗಿದ್ದಾರೆ. ಜಡೇಜಾ ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಸುದೀರ್ಘ ಅನುಭವವನ್ನು ಕೂಡ ಹೊಂದಿದ್ದಾರೆ. T20 ವಿಶ್ವಕಪ್ 2024ರ ಗೆಲುವಿನ ನಂತರ ಜಡೇಜಾ T20 ಸ್ವರೂಪದಿಂದ ನಿವೃತ್ತಿಯನ್ನು ತಗೊಂಡಿದ್ರು. ಜಡೇಜಾ ಈಗ ಏಕದಿನ ಮತ್ತು ಟೆಸ್ಟ್ ಕ್ರಿಕೆಟ್ನಲ್ಲಿ ಆಡ್ತಿದ್ದಾರೆ. ಅಂತಾರಾಷ್ಟ್ರೀಯ ಕ್ರಿಕೆಟ್ನಲ್ಲಿ ಜಡೇಜಾ ಅವರ ಆಟ ಈ ವರ್ಷವೇ ಕೊನೆ ಆದ್ರೂ ಕೂಡ ಆಗಬಹುದು. 1.5 ವರ್ಷದಿಂದ ರಹಾನೆಗೂ ಟೀಂ ಇಂಡಿಯಾ ಬಾಗಿಲು ಬಂದ್. ಭಾರತ ಕಂಡಂತ ಮತ್ತೊಬ್ಬ ದಿಗ್ಗಜ ಆಟಗಾರ ಅಜಿಂಕ್ಯ ರಹಾನೆ ಹಲವು ಪಂದ್ಯಗಳಲ್ಲಿ ಟೀಂ ಇಂಡಿಯಾವನ್ನ ಗೆಲುವಿನತ್ತ ಮುನ್ನಡೆಸಿದ್ದಾರೆ. ರಹಾನೆ ಟೆಸ್ಟ್ ಆಟಗಾರ ಅಂತಾನೆ ಕರೀತಾರೆ. ಆದರೆ ರಹಾನೆಗೆ ಭಾರತ ತಂಡದಲ್ಲಿ ಸ್ಥಾನ ನೀಡುವ ಬಗ್ಗೆ ಆಯ್ಕೆ ಸಮಿತಿ ಇತ್ತೀಚೆಗೆ ಚಿಂತನೆಯನ್ನು ನಡೆಸ್ತಾ ಇಲ್ಲ. ರಹಾನೆ ತಮ್ಮ ಕೊನೆಯ ಟೆಸ್ಟ್ ಪಂದ್ಯವನ್ನು ಜುಲೈ 2023ರಲ್ಲಿ ಆಡಿದ್ರು. ರಹಾನೆ ಈವರೆಗೂ 85 ಟೆಸ್ಟ್ ಪಂದ್ಯಗಳನ್ನು ಆಡಿದ್ದು 12 ಶತಕ ಮತ್ತು 26 ಅರ್ಧಶತಕಗಳೊಂದಿಗೆ 5077 ರನ್ಗಳನ್ನು ಕಲೆ ಹಾಕಿದ್ದಾರೆ. ಸದ್ಯ ರಹಾನೆ ಕಳೆದ IPL ಟೂರ್ನಿ ಹಾಗೆ ಇತ್ತೀಚೆಗೆ ನಡೆದಂತಹ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಅಬ್ಬರಿಸಿದ್ದು ಕಂಬ್ಯಾಕ್ ನಿರೀಕ್ಷೆಯಲ್ಲಿದ್ದಾರೆ. ಬಟ್ ಟೀಂ ಇಂಡಿಯಾ ಬಾಗಿಲು ಮತ್ತೆ ಓಪನ್ ಆಗೋದು ಕಷ್ಟ ಇದೆ. ಹೀಗೆ ಸಾಲು ಆಟಗಾರರು ನಿವೃತ್ತಿ ರೇಸ್ನಲ್ಲಿದ್ದಾರೆ.
ಸೊ ನಿಮ್ಮ ಪ್ರಕಾರ ಯಾರೆಲ್ಲ ರಿಟೈರ್ಮೆಂಟ್ ತಗೊಂಡ್ರೆ ಒಳ್ಳೇದು ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿ ಅನ್ನೋವನ್ನು ಫಾಲೋ ಮಾಡಿ. ನಮಸ್ಕಾರ.